ಗುಡ್ ಮಾರ್ನಿಂಗ್ ಫ್ಯಾಮಿಲಿ. ಎಲ್ಲರೂ ಮಸ್ತ್ ಅಂತಿರೋಣ ಅಂದ್ರೆ ಮಸ್ತ್ ಗಿಲಿ ಬಿಚ್ಚಿದ್ದೀನಿ. ಏನಪ್ಪ ಸೀನ್ ಅಂದ್ರೆ ಭಾಳ ಜಲ್ದಿ ಲಾಗ್ ಸ್ಟಾರ್ಟ್ ಮಾಡೀನಿ. ಇದಕ್ಕಂದ್ರೆ ಸ್ವಲ್ಪ ಲೈಫ್ದಾಗ ಹಿಂಗೆ ಸ್ವಲ್ಪ ಭಾಳ ಅಪ್ ಆ್ಯಂಡ್ ಡೌನ್ಸ್ ಆತಾವ. ಅದ್ರ ಸಂಬಂಧ ನಿನ್ನೆ ನೈಟ್ 11 o'clock ಮ್ಯಾಚ್ ನೋಡಿ ಮಕ್ಕೊಂಡಿದ್ದೆ. ಯಾಕಂದ್ರೆ CSK ಮ್ಯಾಚ್ ಇತ್ತಲ್ಲ, ನೋಡಲೇಬೇಕಾಗುತ್ತೆ. ಅದ್ರ ಸಂಬಂಧ ಜಲ್ದಿ 11 ಗಂಟೆಗೆ ಮಕ್ಕೊಂಡಿದ್ದೆ. ಆಮೇಲೆ ಮಿಡಲ್ ಎಷ್ಟು ಗಂಟೆಗೆ 2 ಗಂಟೆಗೆ ಎಚ್ಚರ ಆಯಿತು. ಎಚ್ಚರಾಗಿ ಆಮೇಲಿಂದ ನಿದ್ದೆ ಬರಲಿಲ್ಲ. ಸುಮ್ಮನೆ ಏನು ಮಾಡೋದು ಅಂತೇಳಿ ಪಬ್ಜಿ ಆಡ್ಕೊಂಡು ಕುಂತಿದ್ದೆ. ಸ್ವಲ್ಪ ಮೊನ್ನೆದು ಲಾಗ್ ಇತ್ತಲ್ಲ, ಅದು ಲಾಗಿನ ಎಡಿಟ್ ಮಾಡೋದಿತ್ತು, ಪೆಂಡಿಂಗ್ ಇತ್ತು. ಅದ್ರ ಸಂಬಂಧ ಲಾಗ್ ಎಡಿಟ್ ಮಾಡಿ ಮತ್ತು ಓಲ್ಡ್ ಲಾಗ್ ಬಿಟ್ಟೀನಿ. ಜಲ್ದಿ ಹೋಗಿ ಚೆಕ್ ಮಾಡಿರಿ, ಹೆಂಗಾಯ್ತು ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಇವತ್ತೇನಿಲ್ಲ, ಇವತ್ತು ಮಂಡೇ. ಇವಾಗ ಕಾಲೇಜಿಗೆ ಹೋಗ್ಬೇಕು. ಜಲ್ದಿ ರೆಡಿ ಆಗೋಣಂತ. ಈಗ ಎಷ್ಟಾಗೈತಪ್ಪ, 5:50 ಆಗೈತಿ. ಜಲ್ದಿ ರೆಡಿ ಆಗೋಣ ಫ್ಯಾಮ್ಲಿ. ರೆಡಿಯಾಗಿ ಸೀದಾ ಹೋಗೋಣಂತ. ಹೋಗಿ ಕಾಲೇಜ್ದಾಗ ಇವತ್ತು ಏನು ಸೀನ್ ಐತಿ ಏನಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾಳೆ ನಾಡಿದ್ದೇ ಐತಲ್ಲ ಫಂಕ್ಷನ್. 2 days ಕಂಟಿನ್ಯೂ ಐತಿ. ನೋಡೋಮಂತ ಇವತ್ತು ಏನೇನು ಪ್ರಾಕ್ಟೀಸ್ ಆಗ್ತೈತಿ ಏನೇನಿಲ್ಲ. ಯಾಕಂದ್ರೆ ಮೊನ್ನೆ 2-3 ದಿನ ಭಾಳ ಏನು ಪ್ರಾಕ್ಟೀಸೇ ಮಾಡಿಲ್ಲ. ಅವತ್ತಿನ ದಿನ ರಿಯಾಸಲ್ಲಿತ್ತು, ಅವತ್ತಿನ ದಿನ ನಾ ಆಬ್ಸೆಂಟ್ ಇದ್ದೆ. ಅದರ ಸಂಬಂಧ ಇವತ್ತು ಎಷ್ಟೊತ್ತಿದ್ರು ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಫುಲ್ ಪರ್ಫೆಕ್ಟ್ ಆಗೋನು. ನಿನ್ನೆ ಧನುಷ್ ಮಿಥುನ್ ಅವರೆಲ್ಲ ಹೋಗಿ ಕಾಸ್ಟ್ಯೂಮ್ ನೋಡ್ಕೊಂಡು ತೊಗೊಂಡಾರವ್ರು. ಬಟ್ ನಾ ತೊಗೊಂಡಿಲ್ಲಿನ, ತೊಗೋಬೇಕು. ಇವತ್ತು ನಾನು ವಿಲೇಜ್ ಮುಗಿಸ್ಕೊಂಡು ಸ್ವಲ್ಪ ಮಂತ್ರಿಸ್ಕೊಳ್ಳಾರ್ದ ಒಂದು ಸ್ವಲ್ಪ ಕೆಲಸ ಐತಿ. ನನ್ನ ಫ್ರೆಂಡ್ ಬರ್ತಾನೆ. ನನ್ನ ಫ್ರೆಂಡ್ ಅವನೇನೋ ಲ್ಯಾಪ್ಟಾಪ್ ಕೊಟ್ಟೇನಂತ, ಅವ್ರಿಗೆ ಕೊಡಾತಿಲ್ಲ ಅಂತ. ಅದ್ರ ಆ ಫ್ಯಾಮಿಲಿ ಏನಪ್ಪ ಅಂದ್ರೆ ಸ್ವಲ್ಪ ಮಂತ್ರಿಸ್ಕೊ ಕೆಲಸ ಐತಿ. ಸ್ವಲ್ಪ ಲ್ಯಾಪ್ಟಾಪ್ ಕೊಟ್ಟಾನವ. 1 ವಾರ ಆಯ್ತು, 2 ವಾರ ಆಯ್ತು ಅವ ಲ್ಯಾಪ್ಟಾಪ್ ತೊಗೊಂಡು. 1 ವಾರದಾಗ ಬಂದಾಗ್ಬಿಟ್ಟೈತಿ. ಏನೋ ಆಯ್ತು ವರ್ಕ್. ಅದ್ರ ಸಂಬಂಧ ಇವತ್ತು ಹೋಗ್ಬೇಕು. ಹೋಗಿ ಅಲ್ಲೊಂದು ಸ್ವಲ್ಪ ಇದು ಮಾಡಿ ಮತ್ತು ಶಾಪಿಂಗ್ ಮಾಡೋಣಂತ. ಶಾಪಿಂಗ್ ಮಾಡಿ ಇವತ್ತು ಮಾತ್ರ ವೆದರ್ ಫುಲ್ ಸೆಕ್ಸಿ ಐತಿ. ಫುಲ್ ಥಂಡಿ ಫುಲ್ ಕೋಲ್ಡ್. ಮಸ್ತ್ ಅಂದ್ರೆ ಮಸ್ತ್ ಐತಿ ಫ್ಯಾಮ್ಲಿ. ಏನಿಲ್ಲ, ಸೀದಾ ಸ್ನಾನ ಮಾಡೋನು, ರೆಡಿ ಆಗೋಣಂತ. ರೆಡಿ ಆದ್ಮೇಲೆ ಸಿಗ್ತೀನಂತ ಫ್ಯಾಮ್ಲಿ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮ್ಲಿ. ಎಲ್ಲ ಆಲ್ ಸೆಟ್, ಎಲ್ಲ ಮಸ್ತ್ ರೆಡಿ ಆಗೈತಿ. ಈಗೇನಿಲ್ಲ, ಸೀದಾ ಹೋಗೋಣಂತ. ಈಗ ಸೀದಾ ಅಲ್ಲಿ ಚೇತಸ್ಥಲ್ಲಿ ಹೋಗೋನು. ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ. ಅಲ್ಲಿ ಹೋಗಿ ಏನಾದ್ರು ತಿನ್ಕೊಳ್ಳೋಣಂತ. ತಿಂದು ಸೀದಾ ಹೋಗೋಣಂತ. ನನ್ನ ಫೋನ್ದಾಗ ಒಂದು ಸ್ವಲ್ಪ ಚಾರ್ಜ್ ಇಲ್ಲ, ಅದ್ರ ಸಂಬಂಧ ಚಾರ್ಜರ್ ತೊಗೊಂಡಿನಿ. ಎಲ್ಲ ತೊಗೊಂಡೈತಿ. ಈಗೇನಿಲ್ಲ, ಅಲ್ಲೇ ಹೋಗೋದು ಕಾಲೇಜ್. ಇವತ್ತು ಬ್ಯಾಗ್ ತೊಗೊಂಡಿಲ್ಲ. ಬ್ಯಾಗಿಗೆ ಏನೂ ತೊಗೊಂಡಿಲ್ಲ. ಅಲ್ಲೇ ಏನು ಕ್ಲಾಸ್ ನಡೀತಾವೆಲ್ಲ ಡೌಟ್ ಐತೆ ಅಂತೇಳಿ ಅದ್ರ ಸಂಬಂಧ ಬ್ಯಾಗ್ ತೊಗೊಂಡಿಲ್ಲ. ಹಂಗೇನಾರು ಕ್ಲಾಸ್ ನಡೀತು ಅಂತೀವಿ, ಯಾರ್ದಾರು ಬುಕ್ ಇಸ್ಕೊಳ್ಳೋಣಂತ. ಇಸ್ಕೊಂಡು ಬರೋಣಂತ. ಈಗ ಸೀದಾ ಅಲ್ಲಿ ಹೋಗೋಣಂತ ಫ್ಯಾಮ್ಲಿ. ಈಗ ಅಲ್ಲಿ ಹೋದ್ಮೇಲೆ ಸಿನಿಮ್ಯಾಟಿಕ್ ಚೆಕ್ ಮಾಡಿರಿ ಫ್ಯಾಮ್ಲಿ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮ್ಲಿ. ಇವತ್ತು ಮಾರ್ನಿಂಗ್ ಸೀನ್ ಏನಾಯ್ತಪ್ಪ ಅಂದ್ರೆ, ಬಿಸಿನೀರು ಹಿಂಗೆ ಎತ್ತಕ್ಕೋಗಿ ಕಾಲ ಮೇಲೆ ಚೆಲ್ಕೊಂಡ್ಬಿಟ್ಟಿದ್ದೆ. ಬಡ್ಕೋ ಆಗಿತ್ತು ಇವತ್ತು ಮುಂಜಾನೆ ಖತಮ್. ಆಮೇಲೆ ಸ್ನಾನ ಮಾಡಿ ಹೊರಗೆ ಬಂದಾದ್ಮೇಲೆ ಈ ಶರ್ಟ್ ಹಾಕೊಳ್ಳೋ ಟೈಮಿಗೆ ಗುಂಡಿನೇ ಕೂಡ ಆತಿಲ್ಲ ಫ್ಯಾಮ್ಲಿಲಿ. ಇನ್ನಾದರೂ ಕುಂತಿಲ್ರಿ ಅದು, ಹಾಗೆ ಐತಿ. ಇವತ್ತು ಅದು ಹಾಕೊಳ್ಳೋ ಟೈಮಿಗೆ ನಮ್ಮ ಮಮ್ಮಿನೇ ನೆನಪಾಗ್ಬಿಟ್ಟಿದ್ರಿ ಇವತ್ತು. ಯಾಕಂದ್ರೆ ಮನೆಯಾಗಿದ್ದರೆ ಹಿಂಗೆ ಏನಾರು ಇತ್ತಂದರೆ ನಮ್ಮ ಮಮ್ಮಿನೇ ಹಿಂಗೆ ಮಮ್ಮಿ ಕರ್ರೆ ಮಮ್ಮಿನೇ ಮಾಡ್ತಾರೆ. ಇವತ್ತು ನಮ್ಮ ಮಮ್ಮಿನೇ ನೆನಪಾಗ್ಬಿಟ್ಟಿದ್ರೆ ಇಮೋಷ್ನಲ್ ಆಗಿಬಿಟ್ಟಿದೆ ಮುಂಜಾನೆ. ಎಷ್ಟು ದಿನ ಆಗಿತ್ತು, ಭಾಳ ದಿನ ಆಗಿತ್ತು. ಈಗ ಎಷ್ಟು ಒಂದು 4 months ಆಯ್ತು ನಮ್ಮ ಮನೆಗೆ ಹೋಗ್ಲಾರ್ದೆ. ಬಟ್ ಹಾಲಿಡೇಸ್ ಇದ್ರೂ ನಮ್ಮ ಮನೆಗೆ ಹೋಗಿದ್ದಿಲ್ಲ. ಯಾಕಂದರೆ 3-4 days ಅಷ್ಟೇ ಹಾಲಿಡೇಸ್. ಮತ್ತು ಹೋಗೋಕೆ ಒಂದಿನ, ಬರೋಕೆ ಒಂದಿನ, ಅಲ್ಲಿ ಇರೋಕೆ ಒಂದಿನ, ಬರೀ ಇರೋದೇ 1 ದಿನ ಆಗ್ತೈತೆ ಅಂತೇಳಿ ಅದ್ರ ಸಂಬಂಧ ಇಲ್ಲೇ ಸ್ಟೇ ಮಾಡಿದ್ದಾನ. ಇವತ್ತಂದ್ರೂ ಮುಂಜಾನೆ ನಮ್ಮ ಮಮ್ಮಿ ನೆನಪಾಗ್ಬಿಟ್ಟಾರ. ಯಪ್ಪ, ಅಕಸ್ಮಾತ್ ನಾ ಮನೆಯಾಗಿದ್ದರೆ ನಮ್ಮ ಮಮ್ಮಿನೇ ಎಲ್ಲ ಕೇರ್ ಮಾಡ್ತಾರೆ. ಯಾಕಂದ್ರೆ ನಾವು ಹುಡುಗರು ಸ್ವಲ್ಪ ಮಾಡಲ್ಲ ಕೆಲಸ ಏನು. ಅದ್ರ ಸಂಬಂಧ ಏನೇ ಇದ್ರೂ ನಮ್ಮ ಮಮ್ಮಿನೇ ಕೇರ್ ಮಾಡ್ತಾರಲ್ಲ. ಅದ್ರ ಸಂಬಂಧ ಇವತ್ತೇನಾರು ನಮ್ಮ ಮಮ್ಮಿ ಈ ಲಾಗ್ ನೋಡಕತ್ತಿದಂದ್ರೆ ಲವ್ ಯು ಸೋ ಮಚ್. ಏನಿಲ್ಲ, ಸೀದಾ ಹೋಗೋಣಂತ. ಹೋಗಿ ಸಿನಿಮ್ಯಾಟಿಕ್ ಚೆಕ್ ಮಾಡಿರಿ ಫ್ಯಾಮ್ಲಿ. ಬರೀ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಫೈನಲಿ ಚೇತೋಸ್ ಬಂದ್ಬಿಟ್ಟಾನ. ಅಲ್ಲದ ನೋಡ್ರಿ, ಇಲ್ಲಿ ವೈಟ್ ಸ್ಕೂಟಿ, ಬ್ಲ್ಯಾಕ್ ಸ್ಕೂಟಿ, ವೈಟ್ ಡ್ರೆಸ್.
ಫೈನಲಿ ಬಂದ್ಬಿಟ್ಟೆ ಅನ್ಸುತ್ತೆ ಸರ್. ಈಗ ಏನಿಲ್ಲ, ಸೀದಾ ಹೋಗು ನನ್ನ ಫ್ಯಾಮ್ಲಿ. ಅವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟೈತಿ, 7:50 ಆಗೈತಿ. 7:30 ತನಕ ಕಾಲೇಜಾಗ ಇರ್ಬೇಕು. ಅದ್ರ ಸಂಬಂಧ ಸೀದಾ ಹೋಗುನು, ಮಿಡಲ್ ಕ್ಲಿಪ್ಸ್ ತೋರಿಸ್ತೇನಂತ. ಸ್ಟೇಡಿಯನ್ ಆಗಿರುತ್ತೆ. ಫ್ಯಾಮ್ಲಿ ಎಲ್ಲ ಆಲ್ ಸೆಟ್. ಈಗೇನಿಲ್ಲ, ಸೀದಾ ಕ್ಲಾಸ್ದಾಗ ಬಂದು ಕುಂತೀವಿ. ನಮ್ಮ ಕ್ಲಾಸಿಗೆ ಹೋಗ್ಬೇಕಂದ್ರೆ ಅಲ್ಲಿ ಈಗ 9:30ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಐತಿ. 9:30ಲಿಂದ ಐ ಥಿಂಕ್ 11:30 ಆಗುತ್ತೆ, 12:30 ಆಗುತ್ತೆ, ಗೊತ್ತಿಲ್ಲ. ಈಗ ಫಂಕ್ಷನ್ ಐತಿ. ಬಟ್ ಈ ಕಡೆ ಕ್ಲಾಸ್ದಾಗ ಬಂದ್ವಿ. ಸ್ವಲ್ಪ ಕಂಬೈನ್ ಇರಬೇಕು ಕ್ಲಾಸ್, ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಇಷ್ಟೇ ಜನ ಬಂದೀವಿ, ಯಾರೂ ಬಂದಿಲ್ಲ. ಇಲ್ಲಿ ಗಿರಿ ಅದಾನ, ಹಿಂಗೆ ಚೇತಸ್ ಅದಾನ. ಅದೇ ಫ್ಯಾಮ್ಲಿ ಇನ್ನು ಈಗ ಬರೋರು ಬರ್ತಾರೆ. ಬಂದಾದ್ಮೇಲೆ ತೋರಿಸ್ತೇನಂತ ಏನೇನು ಆಗ್ತೈತಿ ಏನೇನಿಲ್ಲ ಅಂತೇಳಿ. ಕೂದಲ ಮಾತ್ರ ಅದಿಗೆಟ್ ಹೈದ್ರಾಬಾದ್ ಆಗೈತಿ. ಅದಿಗೆಟ್ ಹೈದ್ರಾಬಾದ್ ಆಗ್ಬಿಟ್ಟೈತಿ. ಮತ್ತೇನು ಹೇಳ್ತೀಪ್ಪ ಗಿರೀಶ್? ಒಟ್ಟು ಕ್ಲಾಸ್ ನಡಿಬಾರ್ದು, ಒಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕು. ಅದು 9:30 ಅಂತ ಹೇಳಾರ ಫ್ಯಾಮ್ಲಿ. ಇನ್ನ ಸ್ವಲ್ಪ ಇಲ್ಲ, ಅವ್ರಿಗೆ ನಾವು ಲಾಗ್ದಾಗ ತೋರಿಸಿದ್ರೆ ನಮ್ಮ ಲಾಗೇ ಹಾಳಾಗ್ಬಿಡ್ತೈತಿ. ಅದ್ರ ಸಂಬಂಧ ಯಾರಿಗೂ ತೋರ್ಸೋದು ಬೇಡ ಈ ಸಲ. ಹುಡುಗಿಯರಿಗೆ ಏನೋ ಹೋದ ಸಲ ಗೊತ್ತೈತಲ್ಲ ಏನಾಗೈತೆ ಅಂತೇಳಿ. ಅದ್ರ ಸಂಬಂಧ ಏನು ಬೇಡ ಈ ಸಲ ತೋರಿಸೋದು. ನಾವೇ ಹುಡುಗರು ಎಂಜಾಯ್ ಮಾಡೋಣ ಅಂತ ಫ್ಯಾಮ್ಲಿ. ಸ್ಟೇಟ್ ಆಗಿರ್ರಿ, ಏನೇನು ಆಗ್ತಿದೆ ಅಂತ ತೋರಿಸ್ತಿರ್ತೀನಂತ. ಸ್ಟೇಟ್ ಆಗಿರ್ರಿ.
don't say we can.